ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. 156.46 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಸಚಿವರಾದ ಬೈರತಿ ಹಾಗೂ ಸುಧಾಕರ್ ಅವರಿಂದ ಚಾಲನೆ. ಹಲವು ಕಾಮಗಾರಿಗಳ ಲೋಕಾರ್ಪಣೆ. ನಗರಸಭೆ ವ್ಯಾಪ್ತಿಯಲ್ಲಿ ಮತ್ತು ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಸಚಿವ ಬೈರತಿ ಸುರೇಶ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿವಿಧ ಉದ್ದೇಶ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ಭೂಮಿ ಪೂಜೆ ನೆರವೇರಿಸಿದರು. ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ರಾಜ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ 200 ವಿಶೇಷ ಚೇತನರಿಗೆ ಸ್ಕೂಟರ್ ವಿತರಣೆ. 2.16 ಕೋಟಿ ವೆಚ್ಚದಲ್ಲಿ ಕನ್ನಂಪಲ್ಲಿ, ತಿಮ್ಮಸಂದ್ರ, ಶಾಂತಿನಗರ, ಟಿಪ್ಪು ನಗರ, ಮಾಳಪಲ್ಲಿ, ಶ್ರೀರಾಮನಗರ ಮತ್ತು ಎನ್ಎನ್ಟಿ ರಸ್ತೆ, ಆನೇಕಲ್ಲು, ಕೊಡಿಗೆಹಳ್ಳಿ, ಮುತ್ತಕದಹಳ್ಳಿ, ನೇಮಕಾಯಲಹಳ್ಳಿ ಕೇಂದ್ರಗಳಲ್ಲಿ 11 ನೂತನ ಅಂಗನವಾಡಿ ಕೇಂದ್ರಗಳ ಕಾಮಗಾರಿಗೆ ಚಾಲನೆ ನೀಡಿದರು. ಚಿನ್ನಸಂದ್ರದ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಚಾಲನೆ ಸೇರಿ ಕೊಳ್ಳಿಗಾನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆ, ಕಾಗತಿ ಸರ್ಕಾರಿ ಪ್ರೌಢಶಾಲೆ, ಕೆ ರಾಗುಟ್ಟಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು 1.14 ಕೋಟಿ ವೆಚ್ಚದ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉದ್ಘಾಟನೆಗೊಂಡವು. ತಾಲೂಕಿನ ವಿವಿಧೆಡೆ ಒಟ್ಟು 77.19 ಲಕ್ಷ ವೆಚ್ಚದಲ್ಲಿ 11,000 ಎಲ್ಪಿಎಚ್ ಸಾಮರ್ಥ್ಯದ 10 ಶುದ್ಧ ಕುಡಿಯುವ ನೀರಿನ ಘಟಕಗಳು ಲೋಕಾರ್ಪಣೆ. ತಾಲೂಕಿನ ವಿವಿಧೆಡೆ ಕಲ್ಯಾಣಿಗಳ ಪುನಶ್ಚೇತನ, ದೊಡ್ಡ ಕುಂಟೆಗಳ ಅಭಿವೃದ್ಧಿ, ಚರಂಡಿ ನಿರ್ಮಾಣದ ಒಟ್ಟು 1.95 ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಅಲ್ಪಸಂಖ್ಯಾತರ ವಾಸಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ 7 ಕೋಟಿ ರಸ್ತೆ ಕಾಮಗಾರಿ. ನಗರ ಭಾಗಗಳಾದ ನೆಕ್ಕುಂದಿಪೇಟೆ, ಮೆಹಬೂಬ್ ನಗರ, ಬಾಂಬು ಬಜಾರ್, ವೆಂಕಟಗಿರಿ ಕೋಟೆ, ಅಬ್ಬುಗುಂಡು, ವೆಂಕಟೇಶ್ವರ ಬಡಾವಣೆ, ಆಶ್ರಯ ಬಡಾವಣೆ, ಎನ್ಎನ್ಟಿ ಹಿಂಭಾಗ, ಕೆಜಿಎನ್ ಬಡಾವಣೆ, ಶಾಂತಿನಗರ, ಕೀರ್ತಿನಗರ, ಜೆಜೆ ಕಾಲೋನಿ ಭಾಗಗಳಲ್ಲಿ 5 ಕೋಟಿ ವೆಚ್ಚದ ರಸ್ತೆ ಒಳಚರಂಡಿ ವ್ಯವಸ್ಥೆ ಮೇಲ್ದರ್ಜೆಗೇರಿಸುವ 46.70 ವೆಚ್ಚದ ಕಾಮಗಾರಿಗೆ ಚಾಲನೆ. 7.46 ಕಿಲೋಮೀಟರ್ ಒಳಚರಂಡಿ ಸಂಪರ್ಕ, 33.45 ಕಿಲೋಮೀಟರ್ ಹೊಸ ಚರಂಡಿ ಒಳಚರಂಡಿ ಜಾಲ, 3,750 ಹೊಸ ಸಂಪರ್ಕಗಳು ಮತ್ತು 7 ಎಂಎಲ್ಡಿ ಸಾಮರ್ಥ್ಯದ ಎಸ್ಟಿಪಿ ಸ್ಥಾಪನೆಗೆ ಚಾಲನೆ. ಭಕ್ತರಹಳ್ಳಿ ಅರಸೀಕೆರೆ ನೀರನ್ನ ಚಿಂತಾಮಣಿ ನಗರಕ್ಕೆ ಹರಿಸುವ ಯೋಜನೆಗೆ 15 ಕೋಟಿ ವೆಚ್ಚದಲ್ಲಿ ಚಾಲನೆ. ಅಮೃತ್ 2.0 ಯೋಜನೆ ಅಡಿ ವಿನ್ಯಾಸ, ನಿರ್ಮಾಣ, ಕಾರ್ಯಾಚರಣೆ ಮತ್ತು ಹಸ್ತಾಂತರ ಎಲ್ಲವನ್ನ ಒಳಗೊಂಡಂತೆ ಭಕ್ತರಹಳ್ಳಿ ಅರಸೀಕೆರೆಯಿಂದ ಚಿಂತಾಮಣಿ ನಗರಕ್ಕೆ ನೀರು ಹರಿಸುವ 15 ಕೋಟಿ ವೆಚ್ಚದ ಕಾಮಗಾರಿ ಇದಾಗಿದೆ. ಚಿಂತಾಮಣಿ ನಗರದಲ್ಲಿ ನೂತನವಾಗಿ ವ್ಯವಸ್ಥಿತ ಪರಿವೀಕ್ಷಣಾ ಮಂದಿರವನ್ನ 10 ಕೋಟಿ ವೆಚ್ಚದಲ್ಲಿ ನಿರ್ಮಿಸುವ ಕಾಮಗಾರಿಗೆ ಚಾಲನೆ. ವಿವಿಧ ಕೊಳಗೇರಿ ಪ್ರದೇಶದ 303 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಗ್ರಾಮೀಣ ಭಾಗಗಳಾದ ಚಿನ್ನಸಂದ್ರ, ಕೊಂಡ್ಲಗಾನಹಳ್ಳಿ, ಮೈಜಕೂರು, ಉಸ್ಮಾನ್ಪುರ, ಕೊಡದವಾದಿ ಗ್ರಾಮಗಳಲ್ಲಿ 2 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ. ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಒಟ್ಟು 14.46 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ಎಸ್ಎಚ್ 82ರಿಂದ ಗೌರಿಬಿದನೂರು ರಸ್ತೆ ಅಭಿವೃದ್ಧಿ. ಚೇಳೂರು, ಬಾಗೇಪಲ್ಲಿ, ಯಲ್ಲೋಡು, ಮಲನಹಳ್ಳಿ, ವಾಟದ ಹೊಸಹಳ್ಳಿ 5 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ. ಪಣಸಚೌಡನಹಳ್ಳಿಯಿಂದ ಕೈವಾರ ಕ್ರಾಸ್ ವರೆಗಿನ ರಸ್ತೆ ಅಭಿವೃದ್ಧಿ. ಬಿಬಿ ರಸ್ತೆಯಿಂದ ಪಲ್ಲಿಚರ್ಲು ರಸ್ತೆ ಅಭಿವೃದ್ಧಿ. ಯಗ್ರಕೋಟೆ ಗ್ರಾಮ ಎಸ್ಟಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ. ತಮ್ಮೇಪಲ್ಲಿ ಗ್ರಾಮ ಎಸ್ಟಿ ಜನಾಂಗವಾಸದ ಮನೆಗಳಿಗೆ ಸಂಪರ್ಕ ರಸ್ತೆ ಅಭಿವೃದ್ಧಿ. ಕರಿಯಪಲ್ಲಿ ಗ್ರಾಮ ಮುರುಗಮಲ್ಲ ಮುಖ್ಯ ರಸ್ತೆಯಿಂದ ಅಗ್ನಿಶಾಮಕ ಕಚೇರಿವರೆಗೂ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರು ಮಾತನಾಡಿ, ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ಜನಪರ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಇಂತಹ ನಾಯಕರ ಜೊತೆಯಲ್ಲಿ ನಮಗೆ ಮಂತ್ರಿ ಸ್ಥಾನ ದೊರೆತಿರುವುದು ಸಂತೋಷದ ಸಂಗತಿ ಎಂದು ಹೇಳಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಲ್ಲೇಶ್ ಬಾಬು, ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್, ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಉಪಾಧ್ಯಕ್ಷೆ ರಾಣಿಯಮ್ಮ, ಜಿಲ್ಲಾಧಿಕಾರಿಗಳಾದ ರವೀಂದ್ರ, ಸಿಇಒ ನವೀನ್ ಭಟ್, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಪೌರಾಯುಕ್ತರಾದ ಜಿಎನ್ ಚಲಪತಿ ಸೇರಿದಂತೆ ನಗರಸಭಾ ಸದಸ್ಯರು, ಮುಖಂಡರುಗಳು ಭಾಗವಹಿಸಿದ್ದರು. ಉತ್ತಮ ಚಾರಿತ್ರ್ಯವುಳ್ಳ ಒಂದು ಕುಟುಂಬದಿಂದ ಸುಧಾಕರ್ ಅವರು ಈ ಕ್ಷೇತ್ರದಲ್ಲಿ ಸತತವಾಗಿ
ಚೆನ್ನಾಗಿದೆ ಅನ್ನೋದು ನನ್ನ ಭಾವನೆ. ಈಗ ನಾನು ರಸ್ತೆ ಇಂಥ ಒಬ್ಬ ಶಾಸಕರನ್ನ ನೀವು 2023 ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದೀರಾ. 2013 ಆಯ್ಕೆ ಮಾಡ್ಬಿಟ್ಟಿದ್ರೆ ಸುಧಾಕರ್ ಈಗ ಕಂಟಿನ್ಯೂಸ್ ಆಗಿ ನನ್ನ ಪ್ರಕಾರ 3ನೇ ಸಲ ಮುಖ್ಯ ಆಗುತ್ತೆ, 5 ಸಲ ಎಮ್ಮೆಲ್ ಆಗುತ್ತೆ. ಇಲ್ಲಿ ಯಾರನ್ನೂ ಸಮಯ ನಿಲ್ಲಿಸಿಲ್ಲ. ಸುಧಾಕರ್ ಅವರ ಈ ಸೇವೆ, ಅವರ ಕುಟುಂಬದ ವರ್ಗದವರ ಸೇವೆ ಚಿಂತಾಮಣಿಗೆ ಸರ್ವಸಮ್ಮತವಾಗಿದೆ. ಬಹಳ ಸಂಯೋಜಿತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸುಧಾಕರ್ ಬಹಳ ಇತ್ತಿದ್ದಾರೆ. ನಾನೇ ಯಾವಾಗಾದ್ರೂ ಮಾತುಕತೆ ಏನಾದರೂ ಮಾತಾಡ್ತಾ ಇದ್ರೆ ನನಗೆ ಹಿರಿಯ ಥರ ಬುದ್ಧಿ ಹೇಳ್ತಾ ಇರ್ತಾರೆ. ಬಹಳ ದುರುತ್ಯ ಅಥವಾ ಸ್ಲೋ ಮಾತಾಡು, ಸ್ವಲ್ಪ ಕೋಪ ಮಾತಾಡ್ತೆ, ಕಮ್ಮಿ ಮಾಡಿ. ಸುಧಾಕರ್ ಹೇಳೋದ್ರಲ್ಲಿ ಬಹಳಷ್ಟು ಸತ್ಯ ಇದೆ. ಸುಧಾಕರ್ ಅವರಲ್ಲಿ ಇರುವಂತಹ ತಾಳ್ಮೆ, ಅವರ ವ್ಯಕ್ತಿತ್ವ ಇದೆಯಲ್ಲ, ಅದು ನಮಗೆಲ್ಲರಿಗೂ ಮಾದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈಗ ಸುಧಾಕರ್ ದುರ್ಗಾನೇ ಗೊತ್ತಾಗಿತ್ತು. ಈ 1 ವರ್ಷದಲ್ಲಿ 200 ಕೋಟಿ ನನಗೆ ಗೊತ್ತಿದ್ದಂಗೆ ನಾನು ಇಲಾಖೆಯಲ್ಲಿ ಕೆಲಸ ಮಾಡಿರ್ತೇನೆ. ಬೆಲ್ಟಲ್ಲಿ 34 ಕೋಟಿ 46 ಲಕ್ಷ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದವರು. KUFCಲಿ 27.45 ಕೋಟಿ ತಗೊಂಡವರು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT 46.70 ಕೋಟಿ ತಗೊಂಡವರು. ಅಮೃತ್ 2 ಯೋಜನೆ ಅಡಿಯಲ್ಲಿ 74.37 ಕೋಟಿ ತಗೊಂಡವರು. ಮತ್ತೆ ಕುಡಿಯೋ ನೀರಿಗೆ 15 ಕೋಟಿ ತಗೊಂಡವರು. ಇದು ಮಾನ್ಯ ಸುಧಾಕರ್ ಅವರು 203 ಕೋಟಿ ಬರೀ ನನ್ನ ಇಲಾಖೆ ತಗೊಂಡಿರೋದು ಈ ವರ್ಷದಲ್ಲಿ. ಇದು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗಬೇಕಲ್ಲ. ಇದು ಸ್ವಕಾರ್ಯ ಆಯಿತು. ಈ ಸ್ವಾಮಿ ಕಾರ್ಯ ಜಿಲ್ಲೆ ಮಾಡೋದಲ್ವಾ. ಈ ಜಿಲ್ಲೆ ಮಾಡೋದ್ರಲ್ಲಿ ಚಿಕ್ಕಬಳ್ಳಾಪುರ 19 ಕೋಟಿ, ಚಿಂತಾಮಣಿಗೆ 15 ಕೋಟಿ, ಗೌರಿಬಿದನೂರಿಗೆ 76 ಕೋಟಿ, ಬಾಗೇಪಲ್ಲಿಗೆ 14 ಕೋಟಿ, ಮುಡಿಬಂಡೆಗೆ 17 ಕೋಟಿ, ಶಿಡ್ಲಘಟ್ಟೆಗೆ 96 ಕೋಟಿ, ಒಟ್ಟು 228 ಕೋಟಿ ರೂಪಾಯಿಗಳನ್ನ ನನ್ನ ಇಲಾಖೆಯಲ್ಲಿ ಕುಡಿಯೋ ನೀರಿಗೆ ಇವತ್ತು ಅನುದಾನವನ್ನು ಕೊಡಿಸಿ ಅದಕ್ಕೆ ಟೆಂಡರ್ ಮಾಡಿಸಿ ಕೆಲಸಗಳನ್ನ ಶುರು ಮಾಡಲಿಕ್ಕೆ ಇವತ್ತು ಸುದಿನ ಅಂತ ಹೇಳಿ ಶುರು ಮಾಡ್ತಾ ಇದ್ವಿ. ಇನ್ನೂ 4 ಕೆಲಸಗಳನ್ನ ಮಾಡ್ತಾರೆ. ಆ ಪ್ರಕಾರ ಹೋದ್ರೆ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಆಡಳಿತ. ಇಡೀ ದೇಶದಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿ, ಪ್ರಾಮಾಣಿಕ ಮುಖ್ಯಮಂತ್ರಿ, ಜನಪರ ಮುಖ್ಯಮಂತ್ರಿ, ಬಡವರ ಮುಖ್ಯಮಂತ್ರಿ, ಬಡವರ ಪರ ಸರ್ಕಾರ, ರೈತ ವರ್ಗಗಳ ಪರ ಸರ್ಕಾರ, ಯಾವುದೇ ಜಾತಿಯಲ್ಲಿರುವಂತಹ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೀತಾ ಇರುವಂತಹ ಈ ರೀತಿ ಇದು ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿಕೆ ಬಹಳಷ್ಟು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಸಂದರು. ಯಾವ ಪಕ್ಷದವರು ಏನೇ ಹೇಳಿ ನಾವು ಯಾವತ್ತೂ ಜನಗಳ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಇದ್ರೂ ಇದು ನಿಮ್ಮ ಪರವಾಗಿ ನಾವು ಕೆಲಸ ಮಾಡುವುದು ಅಂತ ಹೇಳಲಿಕ್ಕೆ ನನಗೆ ಬಹಳ
ಕಾಂಗ್ರೆಸ್ ಸರ್ಕಾರ ಆ ಕೆಲಸವನ್ನು ಮಾಡಿದೆ. ಪರಿಸ್ಥಿತಿ ನಾನು ಮುಖ್ಯಮಂತ್ರಿ ಬೇರೊಂದು ಇಲ್ಲ. ಈ ಸಮಾಜದಲ್ಲಿ ಯಾರು ಬಡವರು ಇರ್ತಾರೆ, ಯಾರು ಸಮಾಜದ ಕುಟುಂಬಕ್ಕೆ ಒಳಪಟ್ಟಿರ್ತಾರೆ, ಅವ್ರಿಗೆಲ್ಲರಿಗೂ ಸಹ ಈ ಸೇವೆಗಳನ್ನ ಕೊಡುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮುಂದಿನ ದಿವಸಗಳಲ್ಲಿ ಇದೇ ತರ ಚಿಂತಾಮಣಿ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಬರಬೇಕು. ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಯಾವತ್ತೂ ನಿಮ್ಮ ಮಂತ್ರಿ ಶಾಸಕ ಸುಧಾಕರ್ ಅವರು ಇರ್ತಾರೆ. ಅವ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇರ್ತದೆ, ಸಿದ್ದರಾಮಯ್ಯವರ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಇರ್ತದೆ. ನಾನು ಸುಧಾಕರ್ ಅವರ ಸಹೋದರನಾಗಿ ನನ್ನ ಕೈಲಿ ಆದಷ್ಟು ನಾನು ಸರ್ಕಾರ ಬಂದು ಯಾಕೆ ತಡ ಆಯಿತು ಅಂತಕ್ಕಂಥದ್ದು ಒಂದು ವಿಚಾರ. ಇದುವರೆಗೂ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಕೇವಲ 20 ಲಕ್ಷ ಮಾತ್ರ ವಿಶೇಷ ಚೇತನರಿಗೆ ಬಳಸುವಂತದಕ್ಕೆ ಅವಕಾಶ ಇತ್ತು. ನಾನು ಪ್ರತ್ಯೇಕವಾಗಿ ಇದಕ್ಕೆ ಸರ್ಕಾರದಲ್ಲಿ ಅನುಮತಿ ಪಡೆಯತಕ್ಕಂಥ ಒಂದು ಕೆಲಸ ಆಗಬೇಕಿತ್ತು. ನಾನು ಆ ಒಂದು ಮನವಿಯನ್ನು ಕೊಟ್ಟಾಗ ಸುಮಾರು ಅವರಿಗೆ ನಾನು ಈ ಒಂದು ಕಾರ್ಯದ ಬಗ್ಗೆ ಅವರ ಮನವೊಲಿಸತಕ್ಕಂಥ ಒಂದು ಕೆಲಸ ಆಯಿತು. ಅಂತಿಮವಾಗಿ ಕಳೆದ ವರ್ಷ 2024ರ ಅಕ್ಟೋಬರ್ ನವೆಂಬರ್ ಅಲ್ಲಿ ನಮಗೆ ಅದರ ಅನುಮತಿ ಸಿಕ್ತು. ನಂತರ ಫಲಾನುಭವಿಗಳ ಆಯ್ಕೆ, ಇವೆಲ್ಲ ಪ್ರಕ್ರಿಯೆಗಳು ಒಂದರಿಂದ ತಡ ಆಗ್ತಾ ವಾಹನ ಖರೀದಿ ಮಾಡತಕ್ಕಂಥದಕ್ಕೆ ಟೆಂಡರ್ ಪ್ರಕ್ರಿಯೆ, ಇವೆಲ್ಲ ಪ್ರಕ್ರಿಯೆಗಳು ಆಗುವಂಥದಕ್ಕೆ ಸಮಯ ಆಯಿತು. ಈಗ ಇವತ್ತು ಮುಂದುವರೆದ ಕಾರ್ಯಕ್ರಮವಾಗಿ ಇವತ್ತು ಅವರೆಲ್ಲರಿಗೂ ನಾನು ಸುಮಾರು 200 ವಾಹನಗಳನ್ನ ಕೊಡ್ತಕ್ಕಂಥ ಒಂದು ಅವಕಾಶ ದೇವರು ನನಗೆ ಕಲಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಆ ದೇವರಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೇವರ ಆಶೀರ್ವಾದ ಇದ್ದೇ ಇದ್ರೆ ಬಹುಶಃ ಈ ಆಲೋಚನೆ ನನಗೆ ಬರ್ತಾ ಇರಲಿಲ್ಲ. ಬಹುಶಃ ಇದು ದೇವರ ಕಾರ್ಯ ಅಂತ ನಾನು ಭಾವಿಸಿ ಈ ಕೆಲಸವನ್ನು ನಾನು ಮಾಡಿದ್ದೇನೆ. ಆಶ್ಚರ್ಯ ಏನಂದ್ರೆ ಈಗ ಮತ್ತೆ ನಮ್ಮ ಹತ್ರ ಸುಮಾರು 70ರಿಂದ 80 ಜನ ನಮಗೆ ವಾಹನಗಳು ಬೇಕು ಅಂತ ಇವತ್ತು ಅರ್ಜಿಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಬಂದ್ರೆ ಯೋಚನೆ ಮಾಡಿ, ಇವತ್ತು ಇಷ್ಟು ದೊಡ್ಡ ಸಂಖ್ಯೆ. ನಾನು 5 ವರ್ಷ ಪೂರ್ತಿ ಒಂದು ವರ್ಷಕ್ಕೆ 20 ಲಕ್ಷ ಅಂತ ಹೇಳಿ 20 ವಾಹನ ಕೊಟ್ಟಿದ್ರೆ 5 ವರ್ಷಕ್ಕೆ ಎಷ್ಟು ವಾಹನ ಆಗ್ತಾ ಇತ್ತು? ಕೇವಲ 3 ವಾಹನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ಒಮ್ಮೆಲೆ ನಾವು 200 ವಾಹನ ಕೊಟ್ಟಾಗ ಇನ್ನೂ ಬೇಡಿಕೆ ಇದೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ವರ್ಷಗಳು ನಾವು ಕೊಟ್ಟಿದ್ರೆ ಇದು ಸಮಸ್ಯೆ ಪರಿಹಾರ ಆಗ್ತಾ ಇತ್ತು ಅಂತಕ್ಕಂಥದ್ದು. ಈಗ ಆ ದೇವರ ಇಚ್ಛೆ ಅಂತ ಇವತ್ತು ಆಗಿದೆ. ಈಗೇನು ಮತ್ತಷ್ಟು ಜನ ಇವತ್ತು ಆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಹುಶಃ ನಮ್ಮ ಹಣ ಏನು 2024-25ರ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಇನ್ನೂ ಹಾಗೆ ನಾನು ಖರ್ಚು ಮಾಡಿದ್ರೆ ಹಾಗೆ ಇದೆ. ಈಗ ಬಹುಶಃ ಇದು ನೋಡಿದ್ರೆ ಮತ್ತೊಮ್ಮೆ ಸರ್ಕಾರದಲ್ಲಿ ಅದಕ್ಕೆ ವಿಶೇಷವಾದಂತಹ ಅನುಮತಿಯನ್ನ ಪಡಿತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಂಧುಗಳೇ, ನಾನು ಇದನ್ನ ಬಹಳಷ್ಟು ಜನ ನಮ್ಮ ಶಾಸಕ ಮಿತ್ರರಲ್ಲಿ ನಾನು ಹಂಚ್ಕೊಳ್ತೇನೆ. ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲೂ ಈ ರೀತಿ ಸಮಸ್ಯೆ ಇರಬಹುದು. ಈ ರೀತಿ ಒಂದು ಮಹತ್ತರವಾದಂತಹ ಒಂದು ಕಾರ್ಯವನ್ನು ನಾವು ಮಾಡಿ ಆ ಭಾಗದಲ್ಲಿ ಇರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು, ವಿಶೇಷ ಕ್ಷೇತ್ರಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಬಯಕೆ. ಆ ರೀತಿ ನಾನು ನಮ್ಮ ಸುರೇಶ್ ಅವ್ರ ಜೊತೆ ಹಂಚ್ಕೊಂಡಾಗ ಅದೇ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ, ನಾನು ಇದೇ ರೀತಿ ಮಾಡ್ತೀನಿ, ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಶೇಷ ಕ್ಷೇತ್ರಗಳಿಲ್ಲ, ಆದ್ರೆ ನಾನು ಬೇರೆ ರೀತಿಯಿಂದ ಬಳಸ್ಕೊಳ್ತೀನಿ ಅಂತ ಹೇಳಿ ನಾನೇನು ಆದೇಶ ಮಾಡಿಸಿದ್ದೆ ಆ ಪ್ರತಿಯನ್ನು ಇಟ್ಕೊಂಡು ಅವರು ಇವತ್ತು ಅವರ ಕ್ಷೇತ್ರದಲ್ಲಿ ಲ್ಯಾಪ್ಟಾಪ್ ಕೊಡುವಂಥದ್ದು, ಒಳಗೆ ಕೊಡುವಂಥದ್ದು ಈ ಕಾರ್ಯಕ್ರಮ ಸುಮಾರು 2,70,00,000 ಇವತ್ತು ಅವರು ಮಾಡುವಂಥ ಕೆಲಸ. ಯೋಜನೆ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಬಹುಶಃ ನನಗೂ ಗೊತ್ತಿರಲಿಲ್ಲ. ಇವತ್ತು ನಮ್ಮ ವೇದಿಕೆಯಲ್ಲಿ ಪಾಪ ಅಧಿಕಾರಿ ಉಪಸ್ಥಿತರಿದ್ದಾರೆ. ನಾನು ಆಗಲೇ ಸುರೇಶ್ ಅವರಿಗೆ ಪರಿಚಯ ಮಾಡಿದೆ. ನಮ್ಮ DC ಕಚೇರಿಯಲ್ಲಿ PD ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಧವಿ ಅಂತ. ನಾನು ಮಂತ್ರಿ ಆದಂಥ ವರ್ಷದಲ್ಲಿ ನಾನು ಈ ರೀತಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವರು ಈ ರೀತಿ ಒಂದು ಟೆಂಟ್ ಅಂತಕ್ಕಂಥ ಕಾರ್ಯಕ್ರಮ ಇದೆ ಸರ್, ಇದು ರಸ್ತೆಗಳನ್ನು ಸುಧಾರಣೆ ಮಾಡಬಹುದು, ಬಸ್ ಸ್ಟ್ಯಾಂಡ್ ಕಟ್ಟಬಹುದು, ಮತ್ತು ಇವೆಲ್ಲ ಬೇರೆ ಬೇರೆ ವಿನೂತನವಾದಂತಹ ಕಾರ್ಯಕ್ರಮಗಳು ಮಾಡಬಹುದು ಅಂತ ನನಗೆ ಗಮನಕ್ಕೆ ತಂದರು. ನಾನು ಅದನ್ನು ಓದಿ
ನಾವೆಲ್ಲಿದ್ದೀವಿ?